ನಾಡಿನ ಜನತೆಗೆ ಇವತ್ತು ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ನಮ್ಮನ್ನು ದೂಡಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಧ್ಯಮದಲ್ಲಿ ರಾಜ್ಯದ ಜನತೆಗೆ ನಿಮ್ಮೆಲ್ಲರ ಜವಾಬ್ದಾರಿಯನ್ನು ಮೆರೀತಕ್ಕಂಥ ಒಂದು ಕೆಲಸವನ್ನು ತಾವುಗಳು ಕೂಡ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ. ಒಂದು ರಾಜಕೀಯ ಪಕ್ಷವಾಗಿ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳ ಪಕ್ಷವು ಕೂಡ ನಮ್ಮ ಕರ್ತವ್ಯಗಳು, ನಮ್ಮ ಜವಾಬ್ದಾರಿಯನ್ನು ಇವತ್ತು ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಒಂದು ಭಾವನೆ, ಪ್ರತಿಯೊಬ್ಬ ಕನ್ನಡಿಗನ ಭಾವನೆಯನ್ನು ಇವತ್ತು ನಾವು ಹೊರಗಾಕ್ತಕ್ಕಂಥ ಕೆಲಸವನ್ನು, ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೇಂದ್ರದ ಸಚಿವರು ಕುಮಾರಣ್ಣ ಅವರ ಸಲಹೆಗಳು, ಸೂಚನೆಗಳು ಇವೆಲ್ಲವನ್ನು ಪಡೆದುಕೊಂಡ ನಂತರ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ನಾಡಿನ 7.5 ಕೋಟಿ ಕನ್ನಡಿಗರ ಭಾವನೆ ಕಳೆದ 2 ವರ್ಷದ ಈ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ವೈಫಲ್ಯತೆಗಳು, ಭ್ರಷ್ಟಾಚಾರ ಅಂತಕ್ಕಂಥದ್ರ ಬಗ್ಗೆ ನಾನು ಹೋಗ್ತಾ ಮಾತನಾಡ್ತೇನೆ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ನೋಡಿದಾಗ ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ, ಬೆಳಗ್ಗೆ ನಾವು ಓದಿದ್ದೇವೆ. ಈ ಹಿಂದೆಯೂ ಕೂಡ ರಾಯರೆಡ್ಡಿ ಅವರು 5 ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ರಾಜ್ಯದ ಅಭಿವೃದ್ಧಿಯ ಮೇಲೆ ಪರಿಣಾಮಗಳು ಬಿದ್ದಿದೆ, ಅನುದಾನಗಳನ್ನ ಕೊಡಲಿಕ್ಕೆ ಸರ್ಕಾರದ ಕೈಯಲ್ಲಿ ಇವತ್ತು ಆಗ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತಗೊಂಡಿದೆ 5 ಗ್ಯಾರಂಟಿಗಳು ಘೋಷಣೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಈ ಹಿಂದೆ ಬಸವರಾಜ ರಾಯರೆಡ್ಡಿ ಅವರೇ ಚರ್ಚೆಯನ್ನು ಮಾಡಿದರು. ಅದು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ವೈಫಲ್ಯತೆಗಳ ಉದಾಹರಣೆಗಳು ರಾಜ್ಯ ಸರ್ಕಾರದಲ್ಲಿ, ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರುಗಳ ಹೇಳಿಕೆ, ಸರ್ಕಾರದ ಭಾಗವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಅವರ ಶಾಸಕ ಮಿತ್ರರ ಹೇಳಿಕೆಗಳು. ಈಗೇನೊಂದು ಆ್ಯಕ್ಟಿವ್ ಇಂಟರ್ ಪೋರ್ಟಲ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ. ಈ ಪೋರ್ಟಲಲ್ಲಿ ಇವತ್ತು ಈ ವೆಬ್ಸೈಟ್ನ ನೀವು ಮಾಧ್ಯಮದ ಸ್ನೇಹಿತರು ಕಾಣಬಹುದು. ಈ ವೆಬ್ಸೈಟ್ ಮೂಲಕ ನಾನು ಸಾಕಷ್ಟು ವಿಷಯಗಳು, ಹೇಳಿಕೆಗಳು ಕಳೆದ 2 ವರ್ಷದಿಂದ
ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕ ಮಿತ್ರರ ಪ್ರತಿಯೊಂದು ಹೇಳಿಕೆ ಕೂಡ ತಮ್ಮ ಪತ್ರಿಕೆಗಳಲ್ಲಿ ತಾವೇ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀರಿ, ಬಿತ್ತರಿಸಿದ್ದೀರಿ. ಯಾವ ದಿನಾಂಕ, ಯಾವ ಪತ್ರಿಕೆಯಲ್ಲಿ ಈ ಹೇಳಿಕೆಗಳು ತಮ್ಮ ಮೂಲಕ ರಾಜ್ಯದ ಜನತೆಗೆ ಸಚಿವರು, ಶಾಸಕರ, ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳ ಹೇಳಿಕೆ ಬಂದಿದೆ ಅಂತಕ್ಕಂಥದ್ದು ಕೂಡ ನೀವು ಈ ವೆಬ್ಸೈಟ್ನಲ್ಲಿ ಕಾಣಬಹುದು. ಈ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು. ರಾಜ್ಯ ಸರ್ಕಾರ ಯಾವ ರೀತಿ ಸಚಿವರುಗಳನ್ನ, ಅವರ ಸ್ವಪಕ್ಷದ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಜೊತೆಯಲ್ಲಿ ಅವರ ನವದೆಹಲಿಯಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ತೆರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಒಂದು ವೆಬ್ಸೈಟ್ನಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಇದು ಅತ್ಯಂತ ದುರಾದೃಷ್ಟಕರ ಸಂಗತಿ. 136 ಅಥವಾ 138 ಶಾಸಕರನ್ನ ಈಗ ಹೋಗಿ ತಲುಪಿದ್ದಾರೆ ಕಾಂಗ್ರೆಸ್ನ ಪಕ್ಷ. ಅಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ 136 ಸ್ಥಾನವೋ 138 ಸ್ಥಾನವೋ ಹೋಗಿ ತಲುಪಲಿಕ್ಕೆ ನಾನಾ ಕಾರಣಗಳಿದೆ. ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕಿಲ್ಲ. ಆದರೆ ಒಂದು, ಈ ಹಿಂದೆಯೂ ಕೂಡ ಜನತಾದಳ ಪಕ್ಷ, ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಇದ್ದರು, ನಮ್ಮೆಲ್ಲರ ಪಕ್ಷದ ಹಿರಿಯ ಕಿರಿಯ ಹಾಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವೊಂದು ಪ್ರತಿಭಟನೆಯನ್ನು ಮಾಡಿದ್ವು. ಆ ಪ್ರತಿಭಟನೆಯಲ್ಲಿ ಮುಖ್ಯವಾದಂಥ ಅಂಶ ನಾವು ಇಟ್ಟಂಥದ್ದು 5 ಗ್ಯಾರಂಟಿಗಳ ಬಗ್ಗೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂಥ ಈ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಆ 5 ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ನಾವು ಫುಲ್ಫಿಲ್ಮೆಂಟ್ ಮಾಡ್ಕೊಂಡು ಬರ್ತೇವೆ ಅಂತಕ್ಕಂಥ ವಿಚಾರವಾಗಿ ಪ್ರಸ್ತಾವನೆಯನ್ನು ಮಾಡಿದರು. ಆದರೆ ಇಲ್ಲಿಯವರೆಗೂ ಅವರು ಕೊಟ್ಟಂಥ ಮಾತಿನ ಪ್ರಕಾರವಾಗಿ ನಡೆದುಕೊಂಡಿದ್ದಾರಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳ ಸದನದ ಒಳಗಡೆ, ಸದನದ ಹೊರಗಡೆ ಎರಡೂ ಕಡೆ ನಾವು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಇಟ್ಟಿದ್ವು. ಈಗ ಇದೇ ರೀತಿ ನಮ್ಮ ದೇಶದ ರೈತರಿಗೆ, ಕೃಷಿಕರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿಸಬೇಕು, ಅವರು ಪಡ್ತಕ್ಕಂಥ ಕಷ್ಟಕ್ಕೆ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಅವರಿಗೆ 3 ತಿಂಗಳಿಗೊಮ್ಮೆ ಗೌರವ ಧನವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು 2019ರಲ್ಲಿ 3 ತಿಂಗಳಿಗೊಮ್ಮೆ ಪ್ರತಿಯೊಬ್ಬ ರೈತನ ಖಾತೆಗಳಿಗೂ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಮಾಡಿದರು, DBT ಅಂತ ಮಾಡಿದರು. ಇದರಲ್ಲಿ ಯಾವುದೇ ರೀತಿ ಕಮಿಷನ್ ಹೊಡಿತಕ್ಕಂಥದ್ದಕ್ಕೆ ಅವಕಾಶಗಳಿಲ್ಲ. ಆ ಹಿನ್ನೆಲೆಯಲ್ಲಿ DBT ಅಂತಕ್ಕಂಥದ್ದನ್ನು ತಗೊಂಡು ಬಂದರು. 3 ತಿಂಗಳಿಗೊಮ್ಮೆ ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನು 2019ರಿಂದ ಇಲ್ಲಿವರೆಗೂ 3 ತಿಂಗಳಲ್ಲಿ 1 ದಿನ ಕೂಡ ಯಾವುದೇ ಡೇಟಲ್ಲಿ ಹಿನ್ನಡೆ ಆಗಿಲ್ಲ. ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ, ಕ್ಯಾಲೆಂಡರ್ ಪ್ರಕಾರವಾಗಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಇತ್ತೀಚೆಗೆ ನಡೆದಂಥ ಉಪಚುನಾವಣೆನೇ ಒಂದು ಉದಾಹರಣೆ, ಒಂದು ಸಾಕ್ಷಿ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಉಪಚುನಾವಣೆಗಳಲ್ಲಿ ಈ ಹಿಂದೆಯೂ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೇನೆ. ಯಾವ ರೀತಿ 48 ಗಂಟೆಗಳ ಒಳಗೆ, ಜಸ್ಟ್ ಬಿಫೋರ್ ದ ವೋಟಿಂಗ್ ಡೇ, ಮತ ಚಲಾವಣೆ ಮಾಡ್ತಕ್ಕಂಥ 48 ಗಂಟೆಗಳ ಪೂರ್ವದಲ್ಲಿ ಕೇವಲ 3 ಉಪಚುನಾವಣೆಗಳ ಕ್ಷೇತ್ರಗಳಿಗೆ 6 ತಿಂಗಳು 8 ತಿಂಗಳುಗಳ ಅಲ್ಲ 3 ತಿಂಗಳು 4 ತಿಂಗಳುಗಳ ಹಣಕಾಸು ಹತ್ತತ್ರ 6,000ವೋ 8,000ವೋ 4,000ವೋ ಎಷ್ಟೋ ಕೊಟ್ಕೊಂಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.